ನಟಿ ಕಾರುಣ್ಯ ರಾಮ್ ತಂಗಿ ವಿರುದ್ಧನೇ ವಂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡಿದ್ರು. ಎಫ್ಐಆರ್ ದಾಖಲಾಗಿತ್ತು, ದೂರನ್ನ ಕೊಡಲಾಗಿತ್ತು. ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಸಮೃದ್ಧಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದಕ್ಕೆ ಸಮೃದ್ಧಿ ರಾಮ್, ಕಾರುಣ್ಯ ರಾಮ್ ಅವರ ತಂಗಿ, ದೂರುದಾರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಸಮೃದ್ಧಿ ರಾಮ್. ಸಮೃದ್ಧಿ ವಿರುದ್ಧ ದೂರನ್ನ ಕೊಟ್ಟಿದ್ರು ದೂರುದಾರೆ ಪ್ರತಿಭಾ, ದುಡ್ಡು ಕೊಟ್ಟಿಲ್ಲ ಅಂತ ಪ್ರತಿಭಾ ಶೆಟ್ಟಿಗೆ ಕರೆ ಮಾಡಿ ಸಮೃದ್ಧಿ ರಾಮ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ನಮ್ಮ ಅಕ್ಕನಿಗೆ ಯಾಕೆ ಮೆಸೇಜ್ ಮಾಡಿದ್ರಿ ಅಂತ ಕಿಡಿಕಾರ್ತಾ ಇದ್ದಾರೆ. ದುಡ್ಡು ಇಸ್ಕೊಂಡಿರುವಂಥದ್ದು ನಾನು, ಆದರೆ ನಮ್ಮ ಅಕ್ಕನ್ನ ಯಾಕೆ ಕೇಳ್ತಾ ಇದ್ದೀರಾ ಅಂತ. ಪ್ರತಿಭಾ ಶೆಟ್ಟಿ ಬಳಿ ಸಾಲವನ್ನ ಪಡೆದಿದ್ದಂಥ ಸಮೃದ್ಧಿ ರಾಮ್, ಸಮೃದ್ಧಿ ಸಂಪರ್ಕ ಕಡಿತ ಬೆನ್ನಲ್ಲೇ ಕಾರುಣ್ಯಗೆ ಮೆಸೇಜ್ ಮಾಡಲಾಗಿದೆ. ಅವ್ರ ಕರೆನೂ ಕೂಡ ಸ್ವೀಕಾರ ಮಾಡ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ, ಮೆಸೇಜ್ಗೆ ರಿಪ್ಲೈ ಇರ್ತಿರ್ಲಿಲ್ಲ. ಸೊ ಹೀಗಾಗಿ ಅವ್ರ ಅಕ್ಕನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಆಕ್ರೋಶ ಆವಾಜ್ ಹಾಕಿದ್ದಾರೆ. ಕರೆ ಮಾಡಿ ಟಾರ್ಚರ್, ಮೆಸೇಜ್ ಮಾಡಿ ಪ್ರತಿನಿತ್ಯ ಕಿರಿಕನ್ನ ಕೊಡ್ತಾ ಇದ್ರು ಅಂತ ಆವಾಜ್ ಹಾಕಲಾಗಿದೆ. ಸಮೃದ್ಧಿ ರಾಮ್ ವಿರುದ್ಧ ಠಾಣೆ ಮೆಟ್ಟಿಲೇರಿದ್ರು ಪ್ರತಿಭಾ. ಆ ಕೇಸನ್ನ ದಾಖಲಿಸ್ಕೊಂಡಿದ್ರು ಪೊಲೀಸರು. ಅದಾದ್ಮೇಲೆ ಕರೆ ಮಾಡಿ ಸಮೃದ್ಧಿ ವಾರ್ನಿಂಗ್ ಕೊಟ್ಟಿರೋದು. 2 ಲಕ್ಷ ಪಡೆದಿದ್ದೇನೆ, ಕ್ಲಿಯರ್ ಮಾಡ್ತೇನೆ ಅಂತ ಆವಾಜನ್ನ ಹಾಕಿದ್ದಾರೆ. ನಮ್ಮ ಅಕ್ಕ ಕಾರುಣ್ಯಗೆ ಕರೆ ಮಾಡಿ ಟಾರ್ಚರ್ ಕೊಟ್ಟಿದ್ಯಾಕೆ, ನಮ್ಮ ಕುಟುಂಬದವರನ್ನ ಇದರಲ್ಲಿ ಎಳೆ ತಂದಿದ್ಯಾಕೆ, ಪ್ರತಿಭಾಗೆ ಕರೆ ಮಾಡಿ ಧಮಕಿ ಹಾಕಿರುವಂಥದ್ದು ಸಮೃದ್ಧಿ ರಾಮ್. ಸಮೃದ್ಧಿ ರಾಮ್ ಹಾಗೂ ಪ್ರತಿಭಾ ಮಾತನಾಡಿರುವಂಥ ಆಡಿಯೋ ಕೂಡ ನ್ಯೂಸ್ 18ಗೆ ಸಿಕ್ಕಿದೆ. ಇವ್ರ ಕರೆಯನ್ನ ಸ್ವೀಕರಿಸಲಿಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಇನ್ಯಾರನ್ನು ಕೇಳ್ತಾರೆ? ಏನು CMಗೆ ಫೋನ್ ಮಾಡೋಕ್ಕಾಗತ್ತಾ? ಹಣಕಾಸು ಸಚಿವರು ಅನ್ನುವಂಥ ಕಾರಣಕ್ಕೋಸ್ಕರ ಇವ್ರು ಸಾಲ ಪಡ್ಕೊಂಡಿದ್ರಪ್ಪ, 2 ಲಕ್ಷ ಕೊಟ್ಬಿಡಿ ಅಂತ CM ಕೇಳ್ತಾರ? ಇವ್ರ ಕುಟುಂಬದವ್ರನ್ನೇ ಕೇಳ್ಬೇಕಲ್ವಾ? ಸಮೃದ್ಧಿ ರಾಮ್ ಆವಾಜ್ ಹಾಕಿದ್ರು ಪ್ರತಿಭಾ ಶೆಟ್ಟಿಗೆ, ದೂರನ್ನ ಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ. ಅದಾದ್ಮೇಲೆ ಅವರ ಅಕ್ಕ ಕಾರುಣ್ಯ ರಾಮ್ಗೆ ಮೆಸೇಜ್ ಮಾಡ್ತಾ ಇದ್ರು, ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ರಂತೆ, ಕರೆಯನ್ನ ಮಾಡಿದ್ರಂತೆ. ಆ ಕಾರಣಕ್ಕೋಸ್ಕರ ಪ್ರತಿಭಾ ಶೆಟ್ಟಿ ಅವರಿಗೆ ಕರೆಯನ್ನ ಮಾಡಿ ಆವಾಜ್ ಹಾಕಿದ್ದಾರೆ. ಅವ್ರನ್ನೆಲ್ಲ ಯಾಕೆ ಕೇಳಿದ್ರಿ, ನಮ್ಮ ಕುಟುಂಬದವ್ರನ್ನ ಯಾಕೆ ಎಳೆತ್ತಂದ್ರಿ, 2 ಲಕ್ಷ ಕ್ಲಿಯರ್ ಮಾಡ್ಬೇಕಲ್ವಾ, ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಆ ಆಡಿಯೋ ಕೂಡ ಸಿಕ್ಕಿದೆ. ಪ್ರತಿಭಾ ಶೆಟ್ಟಿ ಅವರು ಆ ಆಡಿಯೋನ್ನ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಳಿಕ ಹಾಕಿರುವಂತ ಆವಾಜ್ ಇದು. ಅವರ ತಂಗಿ ಇವರೆಲ್ಲರ ವಿರುದ್ಧ ಕಾರುಣ್ಯ ರಾಮ್ ಕೂಡ ದೂರನ್ನ ಕೊಟ್ಟಿದ್ರು. ಕಾರುಣ್ಯ ರಾಮ್ ನಿನ್ನೆ ಕೂಡ ಹತ್ಕೊಂಡು ಒಂದು ವಿಡಿಯೋ ಮಾಡಿದ್ರು. ನಾನು ನನ್ನ ತಂಗಿ ದೂರ ಆಗಿ ಆಲ್ಮೋಸ್ಟ್ 3 ತಿಂಗಳಾಯ್ತು, ಗೇಮಿಂಗ್ ಆ್ಯಪ್ ಚಟಕ್ ಬಿದ್ದುಬಿಟ್ಟಿದ್ರು, ದುಡ್ಡು ಕಳ್ಕೊಂಡಿದ್ದಾರೆ ಅನ್ನುವಂಥದ್ನೆಲ್ಲ ಹೇಳಿದ್ರು ಕಾರುಣ್ಯ ರಾಮ್ ಕೂಡ. ನೋಡಿ, ದುಡ್ಡೆಲ್ಲ ಇಸ್ಕೊಂಬಿಡೋದು, ಅದಾದ್ಮೇಲೆ ಕೈ ಕೊಟ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಕಷ್ಟಪಟ್ಟು ದುಡ್ಡಿರುವಂತ ದುಡ್ಡನ್ನ ಕೊಟ್ಟಿರ್ತಾರೆ. ಏನೋ ಸಾಲ ಕೇಳಿದ್ರು ಸ್ನೇಹಿತೆ ಅನ್ನುವಂಥ ಕಾರಣಕ್ಕೋಸ್ಕರ. ದೂರುದಾರೆ ಪ್ರತಿಭಾ ಶೆಟ್ಟಿಗೆ ಸಮೃದ್ಧಿ ರಾಮ್ ಸಿನಿಮಾ ಸ್ಟೈಲ್ ನಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಬ್ಬರ ನಡುವಿನ ಸಂಭಾಷಣೆ ಒಮ್ಮೆ ಕೇಳೋಣ. ಅಲ್ಲ, ಎಲ್ಲ ಕ್ಲಿಯರ್ ಆಯ್ತಾ ಪ್ರತಿಭಾ? ಆಯ್ತು. ಆಯ್ತು. ಈಗ ನನ್ನ ಅಕ್ಕನ ಟಾರ್ಗೆಟ್ ಮಾಡೋದು, ನನ್ನ ತಂದೆ ತಾಯಿನ ಟಾರ್ಗೆಟ್ ಮಾಡೋದು ನಿನ್ ಕಡೆಯಿಂದ ಆಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಆಗ್ಲೇ ಅಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೀನಿ, ಇನ್ನು ನಿನ್ ತಂಟೆಗೆ ನಾನು ಬರಲ್ಲ, 30ನೇ ತಾರೀಕು ಹತ್ರ ಬಂದ್ರೆ ಒಂದು ಮೆಸೇಜ್ ಹಾಕ್ತೀನಿ ಅಷ್ಟೇ. ಅದೇ ನೆಕ್ಸ್ಟ್ ಮಂತ್ ಇಂದ ಅಂತಾನು ಮೆನ್ಷನ್ ಮಾಡಿದೀನಿ. ಅಷ್ಟೊಳಗೆ ನೀನು ನಮ್ಮ ಅಕ್ಕನ ನಂಬರ್ ನಿನ್ಗೆ ಯಾರು ಕೊಟ್ಟವ್ರೆ ಅನ್ನೋದು ನನ್ಗೆ ಗೊತ್ತು, ನೀನು ಏನ್ ಟಾರ್ಗೆಟ್ ಮೆಸೇಜ್ ಮಾಡಿದ್ಯಾ ಅನ್ನೋದು ಎಲ್ಲ ನನ್ಗೆ ಗೊತ್ತು. ಸಮಯ ಸಂದರ್ಭ ಬರ್ಲಿ, ಟೈಮು, ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀನಿ. ಆಯ್ತಾ? ಈಗ ನಿನ್ ಕಡೆಯಿಂದ ನನ್ಗೆ ಗೊತ್ತಾಗುತ್ತೆ ನೀನ್ ಯಾರ್ಯಾರು ಮೆಸೇಜ್ ಮಾಡಿ ಅವ್ನ್ ಗೊತ್ತಾ ಇವ್ನ್ ಗೊತ್ತಾ ಅಂತ ಎಲ್ಲರಿಗೂ ಕೇಳಿದೆಯಲ್ಲ ಮೆಸೇಜ್ ಮಾಡ್ಲಿ. ವಿತ್ ಸ್ಕ್ರೀನ್ ಶಾಟ್ಗಳಿದಾವೆ ಅವೆಲ್ಲ ನನ್ನ ಹತ್ರ. ಆಯ್ತಾ? ಕಾಲು ಎಳಿಯೋರೊಬ್ರು ಇತ್ತು ಅಂದ್ರೆ ಹಿಡಿಯೋರು 100 ಜನ ಇರ್ತಾರೆ. ಆಯ್ತಾ? ಎಲ್ಲದಕ್ಕೂ ಟೈಮ್ ಬಂದಾಗ ಹೇಳ್ತೀನಿ. ನೀನು ಟಾರ್ಗೆಟ್ ಕಾರುಣಿನ್ ಮಾಡಿದ್ರೆ, ಕಾರುಣಿನ್ ಟಾರ್ಚರ್ ಕೊಟ್ರೆ ಏನಾಗುತ್ತೆ, ಕಾರುಣಿನ್ ಏನ್ ಮಾಡಿದ್ರೆ ಇವಳು ಟಾರ್ಚರ್ ಕೊಟ್ಟಾಗ ಇವಳು ನನಗೆ ಟ್ರಿಗರ್ ಆಗ್ತಾಳೆ, ಅವಾಗ ಅವಳಿಗೆ ಟ್ರಿಗರ್ ಆದ್ರೆ ಅವಾಗ ನಮ್ಮ ಟ್ರಿಗರು. ಇವೆಲ್ಲ ನೀನ್ ಟಾರ್ಗೆಟ್ ಪ್ಲಾನ್ ಮಾಡಿದ್ಯಾ? ಆಯ್ತಾ? ಯಾವ್ದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿಲ್ಲ, ನೋಡ್ಬಿಟ್ಟು ಸುಮ್ನಾಗೋದೆ ನಾನು ಅದನ್ನೆಲ್ಲಾನು. ಆಯ್ತಾ? ಸಮಯ ಬಂದಾಗ ಎಲ್ಲ ತೆಗೆಸಿಸ್ತೀನಿ ಅದನ್ನ, ಎಲ್ಲಾರ ನಂಬರ್ ಇಂದನು. ಆಯ್ತಾನು? ಓಕೆನಾ? ಇನ್ನೇನಾದ್ರೂ ನನ್ಗೆ ಗೊತ್ತಾಗುತ್ತೆ ನಮ್ಮ ಅಕ್ಕನಿಗೆ ನೀನು ವಿಚಾರಕ್ಕೆ ಸಂಬಂಧ ಇಲ್ದಿರೋರ ನಮ್ಮ ಅಕ್ಕನ ಟಾರ್ಗೆಟ್ ಮಾಡೋದು, ಅವಳೇ ಬಿಡಲ್ಲ ಬಿಡು ನಿಮ್ಮನ್ನ. ಆಯ್ತಾ? ಹೋಗಿ ಮಾಡಿದಿರಲ್ಲ ಕೆಲ್ಸಗಳು. ಆಯ್ತಾ? ಇನ್ನೊಮ್ಮೆ ಕಿವಿಗ್ ಬಿತ್ತು ಅಂತ ಅಂದ್ರೆ ಗೊತ್ತಾಗುತ್ತೆ ಏನು ಎಲ್ಲಿ ಆನ್ಸರ್. ನೀನ್ ಹೆಂಗೆ ಹೋಗಿದ್ಯಾ, ಅವರು ಅದೇ ತರ ಅದೇ ರೂಟಲ್ಲೇ ಬರ್ತಾರೆ. ಅವ್ರು ನೀನ್ ಯಾವ ರೂಟಲ್ಲಿ ಹೋಗಿದ್ಯಾ ಅದೇ ರೂಟಲ್ಲಿ ಬರ್ತಾರೆ. ಇದೆಲ್ಲ ತಲೆನಲ್ಲಿರ್ಲಿ. ಇನ್ನೊಬ್ರು ಜೀವನ ಜೊತೆ ಆಟ ಆಡೋದು ಅಷ್ಟು ಈಸಿ ಅಲ್ಲ ಟಾರ್ಗೆಟ್ ಮಾಡಿ ಆಟ ಆಡೋದು. ಆಯ್ತಾ? ಸ್ವಲ್ಪ ತಲೆನಲ್ಲಿರ್ಲಿ. 2 ಲಕ್ಷ ನೀನ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಮೈಕ್ರೋ ಫೈನಾನ್ಸ್ ಬಡ್ಡಿ ಅಂತ ಕೇಳ್ಬಿಟ್ಟು ನೀನು ಅಲ್ಲೋಗಿ 3 ಲಕ್ಷ ಅಂತ ಹೇಳ್ತಿದ್ಯಾ?
ಆಯ್ತು ಅಷ್ಟೇನಾ? ಅಲ್ಲೇ ಹೇಳಿದೀನಿ ನಾನು, ನಿನ್ ತಂಟೆಗೆ ಬರಲ್ಲ, ನೀನ್ ನನ್ ತಂಟೆಗೆ ಬರಬಾರ್ದು ಅಂತ. ಮತ್ತೆ ಯಾಕ್ phone ಅಲ್ಲ ಮಾಡ್ದೆ? ನಾನ್ ನಿನ್ ಸಟ್ಟೆಗಲ್ಲ 2 ಲಕ್ಷ 3 ಲಕ್ಷ ಅಂತ ಹೆಂಗಂದೆ ನೀನು ಬಡ್ಡಿ ಸೇರ್ಸಿ? ಇಲ್ಲ ಅಂದ್ರೆ ನಾನ್ ಕಟ್ಟಿಲ್ವಾ 6,000 ತಿಂಗಳು? ಅದನ್ನೇ ನಾನು ನಿನ್ ಮೆನ್ಷನ್ ಮಾಡಿದೆ. ನಿನ್ ಬಡ್ಡಿ ಅಂತ ನಾನು ಮೆನ್ಷನ್ ಮಾಡ್ತೀನಿ. ನಾನು ಏನಂದ್ರೆ ಫಸ್ಟ್ ನಿಮ್ದು 2 ಕೊಟ್ಟರೆ ತೀರಿಸ್ತೀನಿ ಪ್ರತಿಭಾ ಅಂತ ಹೇಳಿದ್ದೀನಿ ನಾನು, ಆಯ್ತಾ? ಇವಾಗ ಏನು ನೀನ್ ಹೇಳಿರೋದು ನೆಕ್ಸ್ಟ್ ಮಂತ್ 30th ಇಂದ ತಾನೆ. ನಾನ್ ನಿನ್ನ ಹೆಸರು ಎಲ್ಲೂ ತೆಗಿಯಲ್ಲ, ನೀನ್ ನನ್ನ ಹೆಸರು ತೆಗಿಬೇಡ, ನಾನ್ ನಿನ್ ತಂಟೆಗೆ ಬರಲ್ಲ, ನೀನ್ ನನ್ನ ತಂಟೆಗೆ ಬರ್ಬೇಡ ಅಷ್ಟೇ. ನೀನ್ ಅದನ್ನ ಮೆನ್ಷನ್ ಮಾಡು, ನಿಮ್ಮ ಫ್ಯಾಮಿಲಿ ತಂಟೆಗೆ ನಾನು ಬರಲ್ಲ. ಈ ಬಗ್ಗೆ ದೂರದಾರೆ ಪ್ರತಿಭಾ ಶೆಟ್ಟಿ ಕೂಡ ಮಾತನಾಡಿದ್ದಾರೆ. ಅವ್ರೇನ್ ಹೇಳಿದಾರೆ ಕೇಳೋಣ. ಸರ್, ನಾನು 3 ಲಕ್ಷ ಸಾಲ ಕೊಟ್ಟಿದ್ದೆ. ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದೀವಿ. ಸ್ಟುಡಿಯೋಗೆ ಸ್ವಲ್ಪ ಶಾರ್ಟೇಜ್ ಇದೆ. ಒಂದ್ 2-3 ತಿಂಗಳಲ್ಲಿ ರಿಟರ್ನ್ ಮಾಡ್ತೀವಿ. ಸ್ಟೂಡೆಂಟ್ಸ್ ಬಂದಿದ ತಕ್ಷಣ ನಾನು ನಿನ್ನ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ಲು. ಸೊ ಫ್ರೆಂಡ್ ಸ್ಟುಡಿಯೋ ಮಾಡ್ತಿದ್ದಾಳೆ, ಬಿಸ್ನೆಸ್ ಚೆನ್ನಾಗಾಗ್ಲಿ, ಅವಳು ಚೆನ್ನಾಗಾಗ್ಲಿ ಅಂತ ಒಂದು ಮಾನವೀಯತೆ, ಫ್ರೆಂಡ್ಶಿಪ್, ನಂಬಿಕೆಯಿಂದ ಕೊಟ್ಟಿದ್ದೆ ಸರ್. ಮೀನ್ಸ್ ಇವಾಗ ನಾನು ಕಾರುಣ್ಯರಾಮ್ ಹೆಸರು ಏನಕ್ಕೆ ತೆಗ್ದೆ ಅಂದ್ರೆ, ಮೀನ್ಸ್ ಈಗ ಅಕ್ಕ ತಂಗಿ ಒಂದೇ ಮನೇಲಿ ಇರ್ತಾರಲ್ವಾ ಸರ್ ಯೂಶಲಿ. ಸೊ ನಾನಿವಾಗ ಸಮೃದ್ಧಿರಾಮ್ ನಮ್ ಕಾಂಟ್ಯಾಕ್ಟ್ ಇಂದ ಆಚೆ ಹೋಗ್ತಾಳೆ, ಎಲ್ಲೂ ನಮಗ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಮನೆಗೆ ಹುಡುಕೊಂಡು ಹೋದ ಸಂದರ್ಭದಲ್ಲಿ ಆದ ಘಟನೆಗಳನ್ನ ಇವರು ನನ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಇವರು ನನ್ನ ಮೇಲೆ ದೂರು ದಾಖಲಿಸಿದ್ದಾರೆ. ಸುಮಾರು ಸಲ ರಿಕ್ವೆಸ್ಟೇ ಮಾಡಿರೋದು ಸರ್. ತುಂಬಾ ಅಂದ್ರೆ ತುಂಬಾ ರಿಕ್ವೆಸ್ಟ್ ಮಾಡಿದ್ದೇನೆ, ನಾನಾ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ. ಮೀನ್ಸ್ ರೀಸೆಂಟ್ ಒಂದು 15 ಡೇಸ್ ಬ್ಯಾಕ್ ನಾವು RR ನಗರ್ ಸ್ಟೇಷನ್ಗೆ ಹೋಗಿದ್ವಿ. ಸ್ಟೇಷನ್ ಇಂದ ಫೋನ್ ಮಾಡಿದ್ರು. ಅವಾಗ ಅವ್ರ ಫೋನ್ ಅಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರು, ಅವಳು ನನಗ್ ದುಡ್ಡು ಕೊಟ್ಟಿಲ್ಲ, ಸಮೃದ್ಧಿ ರಾಮಗ್ ದುಡ್ಡು ಕೊಟ್ಟಿರೋದು. ಏನೇ ಇದ್ರು ಅಲ್ಲಿ ನೀವು ವ್ಯವಹರಿಸ್ಕೊಳ್ಳಿ, ನನ್ನ ಮಧ್ಯೆ ಎಳಿಬೇಡಿ. ನಾನು ಒಂದ್ ಸಲ ಲೈವ್ ಅಲ್ಲಿ ಕಾರುಣ್ಯನ ಹತ್ರ ಮಾತಾಡುವಾಗ ಕಾರುಣ್ಯ ಸ್ವತಃ ಹೇಳಿದ್ರು, 4 ರಿಂದ 4.25 ಕೋಟಿ ಗ್ಯಾಂಬ್ಲಿಂಗ್ ಆಡಿ ದುಡ್ಡು ಕಳೆದಿದ್ದಾಳೆ ಅಂತ ಹೇಳಿದ್ರು ಸರ್. ಗ್ಯಾಮ್ಲಿಂಗ್ ಆನ್ಲೈನ್ ಗೇಮ್ಸ್ ಮೊಬೈಲ್ ಅಲ್ಲಿ ಆಡಿ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸರ್. ಕಾರುಣ್ಯನೇ ಸ್ವತಃ ಹೇಳಿದ್ರು ಸರ್ ನನಗೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಈ ಜಗಳ ಎಲ್ಲಿವರೆಗೂ ಹೋಗ್ತಾ ಇದೆ ಅನ್ನುವಂಥದ್ದನ್ನ, ಆವಾಜನ್ನ ಸಿನಿಮಾ ಸ್ಟೈಲ್ನಲ್ಲೇ ಬಿಡ್ತಾ ಇದೆ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ವಲ್ಲ, ಕಾರುಣ್ಯ ರಾಮ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟರು, ನನ್ನ ತಂಗಿನೇ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಅವರು ಸೇರಿದಂತೆ ಇನ್ನೊಂದು 4 ಜನರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಪ್ರತಿಭಾ ಶೆಟ್ಟಿ ಅವರು ಕಾರುಣ್ಯ ರಾಮ್ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದಾರೆ, ಅದು ಇದು ಅಂತೆಲ್ಲ ಹೇಳಿ ಕಾರುಣ್ಯ ರಾಮ್ ಅವರ ತಂಗಿ ಸಮೃದ್ಧಿ ರಾಮ್ ಅವರು ಪ್ರತಿಭಾ ಶೆಟ್ಟಿಗೆ ಆವಾಜನ್ನ ಕೂಡ ಹಾಕಿದ್ದಾರೆ. ಇದು ಮುಂದುವರೆದ ಭಾಗವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಯಾ, ಕಾರುಣ್ಯ ರಾಮ್ಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ಯಾ, ನನ್ನ ಸ್ನೇಹಿತರಿಗೆಲ್ಲ ಕಳಿಸ್ತಾ ಇದೆಯಾ ಅಂತೆಲ್ಲ ಹೇಳಿದ್ರು. ಯಾಕೆ ಆ ರೀತಿಯಾಗಿ ಮಾಡಿದ್ರು, ಯಾಕೆ ಅವ್ರಿಗೆಲ್ಲ ಹೇಳಿದ್ದಾರೆ ಕೇಳಿದ್ದಾರೆ ಅಂದ್ರೆ, ಪ್ರತಿಭಾ ಶೆಟ್ಟಿ ಅವರು ಇವ್ರ ಕರೆಯನ್ನ ಸ್ವೀಕರಿಸ್ತಾ ಇರಲಿಲ್ಲ, ರಿಪ್ಲೈ ಮಾಡ್ತಾ ಇರಲಿಲ್ಲ ಅನ್ನುವಂಥ ಒಂದು ಪ್ರಮುಖ ಕಾರಣ ಇತ್ತು. ಅದಾದ್ಮೇಲೆ ಸಿನಿಮಾ ಸ್ಟೈಲಲ್ಲಿ ಆವಾಜ್ ಬಿಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅವರು ದೂರನ್ನ ಕೊಟ್ಟಿದ್ದಾರೆ. ಸಮೃದ್ಧಿ ರಾಮ್ 30ನೇ ತಾರೀಕು ಒಳಗಡೆ 2 ಲಕ್ಷ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾರಂತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಈ ಕೇಸು. ಯಾಕೆಂದ್ರೆ ದುಡ್ಡಿಗೋಸ್ಕರ ಯಾವ್ಯಾವ ರೀತಿಯಾಗೆಲ್ಲ ಮಾನ ಮರ್ಯಾದೆ ತೆಕ್ಕೊಂತಾ ಇದ್ದಾರೆ ನೋಡಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಆರ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಇಲ್ಲಿ ಜಗಳಾಡಿದ್ದಾರೆ, ಆಡಿಯೋದಲ್ಲಿ ಕೂಡ ನೋಡ್ತಾ ಇದ್ವಿ, ಆವಾಜನ್ನ ಬಿಟ್ಟಿರುವಂತದ್ದು. ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಈ ಕೇಸು, ಯಾವ ಹಂತದಲ್ಲಿದೆ ಈಗ? ಪ್ರತಿಭಾ ಶೆಟ್ಟಿ ಅವರಿಗೆ ಒಂಥರ ಬೆದರಿಕೆ ಹಾಕಿದ ರೀತಿಯಲ್ಲೇ ಮಾತನಾಡಿದ್ದಾರೆ ಅವರು. ಎಸ್, ಖಂಡಿತವಾಗ್ಲೂ ಪೃಥ್ವಿ, ಈ ಆನ್ಲೈನ್ ಗೇಮಿಂಗ್ ನ ಚಟಕ್ಕೆ ಬಿದ್ದಂತಹ ಸಮೃದ್ಧಿ ರಾಮ್ ಇಲ್ಲಿವರೆಗೂ ಕೂಡ ಸುಮಾರು 25 ಲಕ್ಷಕ್ಕೂ ಅಧಿಕ ಹಣವನ್ನ ಸಾಲವನ್ನ ಮಾಡ್ಕೊಂಡಿರುವಂತದ್ದು. ಅದು ಕೂಡ ತನ್ನ ಸ್ನೇಹಿತರ ಬಳಗದಲ್ಲಿ ಸಾಲವನ್ನ ಮಾಡ್ಕೊಂಡಿದ್ದಾರೆ. ತನ್ನ ಅಕ್ಕ ಕಾರುಣ್ಯರಾಮ್ ಅವರ ಸ್ನೇಹಿತ ಬಳಗದಲ್ಲೂ ಕೂಡ ಈಕೆ ಸಾಲವನ್ನ ಮಾಡ್ಕೊಂಡಿದ್ದಾರೆ. 1 ತಿಂಗಳು 2 ತಿಂಗಳು ಕೊಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ಹಣವನ್ನು ತಗೊಂಡಿರುವಂಥ ಆಕೆ ಈಗ ಕಳೆದ 3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇವರು ಕೇಳ್ತಾವ್ರ ಹಣ ವಾಪಸ್ ಕೊಡು ಅಂತೇಳಿ. ಆದರೆ ಆಕೆ ಮಾತ್ರ ಕೊಡ್ತಾ ಇಲ್ಲ. ಈಗ ಆಕೆಯ ಬಗ್ಗೆ ಅಕ್ಕನೇ ಒಂದು ದೂರನ್ನು CCB ಪೊಲೀಸರು ಕೊಟ್ಟಿದ್ದಾರೆ. ಜೊತೆಗೆ ಈಗ ಯಾವ್ಯಾವ ಪ್ರಕರಣಗಳು ದಾಖಲಾಗಿತ್ತು ಅನ್ನುವಂಥದ್ದು ದಿನೇ ದಿನೇ ಒಂದೊಂದೇ ಹೊರಗಡೆ ಬರ್ತಾ ಇರುವಂಥದ್ದು. ಅದರಲ್ಲೂ ನಿನ್ನೆ ಪ್ರತಿಭಾ ಶೆಟ್ಟಿ ಅನ್ನುವಂಥ ಒಬ್ಬ ಸ್ನೇಹಿತೆ ಕೂಡ ಅಷ್ಟೇ ಮಾಧ್ಯಮದ ಮುಂದೆ ಬಂದು ನನಗೆ 3 ಲಕ್ಷ ಹಣವನ್ನು ಕೊಡಬೇಕಾಗಿದೆ ಅನ್ನುವಂಥದ್ದು, ಜೊತೆಗೆ ಆಕೆ ಒಂದಷ್ಟು ಸ್ಕ್ರೀನ್ ಶಾಟ್ಸ್ ಅನ್ನು ಕೂಡ ಅಷ್ಟೇ ಮಾಧ್ಯಮದವ್ರು ಕೊಟ್ಟಿದ್ರು. ಇದಾದಂಥ ಬಳಿಕ ಸಮೃದ್ಧಿ ರಾಮ್ ಪ್ರತಿಭಾ ಶೆಟ್ಟಿಗೆ ಒಂದು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಒಂದು ರೀತಿ ಬೆದರಿಕೆ ಹಾಕುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಕೂಡ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನನ್ನ ಅಕ್ಕ ಕಾರುಣ್ಯ ರಾಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆಯಾ, ನನ್ನ ಅಕ್ಕನಿಗೆ ಯಾಕೆ ಫೋನ್ ಮಾಡ್ತಾ ಇದೆಯಾ, ನನ್ನ ಕುಟುಂಬಸ್ಥರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆಯಾ, ನೀನಿಗೆ ಯಾರು ಹಿಂಗೆ ಮಾಡಿಸ್ತಾ ಇದ್ದಾರೆ ಅಂತ ಪ್ರತಿಯೊಂದು ವಿಚಾರಗಳು ಕೂಡ ನನಗೆ ಗೊತ್ತು. ಟೈಮ್ ಬಂದಾಗ ಪ್ರತಿಯೊಂದನ್ನು ಕೂಡ ಹೊರಗಡೆ ತರ್ತೀನಿ. ಇನ್ನೊಂದು ತಿಂಗಳು ಟೈಮ್ ಕೊಡು, ನನ್ನ ಹಣ ನೀನು ಕೊಟ್ಟಿರುವಂಥ ಹಣವನ್ನು ನಾನು ವಾಪಸ್ ಕೊಡ್ತೀನಿ. ಇಂತಹ ಸಂದರ್ಭದಲ್ಲಿ ನನ್ನ ಫ್ಯಾಮಿಲಿ ಬಗ್ಗೆ ಮಾತನಾಡುವಂಥದ್ದು, ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಸಂಪರ್ಕ ಮಾಡುವಂಥದ್ದು,
ಇದ್ಯಾವುದು ಕೂಡ ಮಾಡಬಾರ್ದು ಅಂತ ಒಂದು ರೀತಿ ಧಮಕಿ ಹಾಕಿದ ರೀತಿಯಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಕೂಡ ಆಗಿರುವಂಥದ್ದು. ಇಲ್ಲಿ ಕೇವಲ ಪ್ರತಿಭಾ ಶೆಟ್ಟಿ ಅಷ್ಟೇ ಅಲ್ಲದೆ ಇನ್ನೊಬ್ಬ ವ್ಯಕ್ತಿ ಕಪಿಲ್ ಎನ್ನುವಂಥ ವ್ಯಕ್ತಿ ಕೂಡ ಅಷ್ಟೇ ಕೆಂಗೇರಿ ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಿದ್ದಾರೆ. 4 ಲಕ್ಷ ಹಣವನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರುವಂಥವ್ರು ಇದುವರೆಗೂ ಕೂಡ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೇವಲ ಪ್ರತಿಭಾ ಶೆಟ್ಟಿ ಆಗಿರ್ಬೋದು, ಕಪಿಲ್ ಆಗಿರ್ಬೋದು, ಇಷ್ಟೇ ಅಲ್ಲದೆ ಸುಮಾರಷ್ಟು ಜನರಿಂದ ಈ ರೀತಿಯಾಗಿ ಹಣವನ್ನು ಪಡ್ಕೊಂಡಿದ್ದಾರೆ. ಈಗ ಪಡ್ಕೊಂಡಿರುವಂಥ ಯಾವುದೋ ಒಂದು ಕಷ್ಟವನ್ನು ತೀರಿಸ್ಕೊಳ್ಳೋದಕ್ಕೆ ಅಂತಲ್ಲ, ಬದಲಾಗಿ ಆನ್ಲೈನ್ ಗೇಮಿಂಗ್ ಆಡುವಂಥ ನಿಟ್ಟಿನಲ್ಲಿ ಆ ಒಂದು ಚಟಕ್ಕೆ ಬಿದ್ದು ಈ ರೀತಿಯಾಗಿ ಸಾಲವನ್ನು ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಸಾಲ ಕೊಟ್ಟಂಥವ್ರು 1 ತಿಂಗಳು 2 ತಿಂಗಳು ಟೈಮ್ ಕೊಟ್ಟಿರ್ತಾರೆ, ಆ ಒಂದು ಟೈಮ್ನಲ್ಲಿ ಕೊಟ್ಟಿಲ್ಲ ಅಂತ ಕೇಳೋಂಥ ಸರ್ವೇ ಸಾಮಾನ್ಯ ಇರುತ್ತೆ. ಒಂದು ವೇಳೆ ಹಣ ಕೊಟ್ಟಂಥವ್ರು ಇವರನ್ನ ಕೇಳ್ತಾರೆ, ಇವ್ರೇನು ರೆಸ್ಪಾಂಡ್ ಮಾಡಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡುವಂಥದ್ದು, ಇವರು ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತಂದಾಗ ಆಟೋಮೆಟಿಕ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ರೆ ಅವ್ರನ್ನ ಕೇಳ್ತಾರೆ, ಈ ಮಗಳ ಹಣವನ್ನು ಪಡ್ಕೊಂಡಿದ್ದಾರೆ, ದಯವಿಟ್ಟು ನಮ್ಗೆ ಹಣವನ್ನು ವಾಪಸ್ ಕೊಡಿ, ನಾವಿವತ್ತೆಲ್ಲವೂ ಕೂಡ ಬಡ್ಡಿ ಕಟ್ತಾ ಇದೀವಿ ಅಂತ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಈಗ ಫ್ಯಾಮಿಲಿ ಮೆಂಬರ್ಸ್ನ ಕೇಳ್ತಿರೋದ್ರಿಂದ ಈ ರೀತಿ ಸಮೃದ್ಧಿರಾಮ್ ಈಗ ಬೆದರಿಕೆ ಹಾಕುವಂಥದ್ದು, ಧಮಕಿ ಹಾಕುವಂಥ ಒಂದಷ್ಟು ಕೆಲಸಕ್ಕೆ ಮುಂದಾಗ್ತಾ ಇರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ